அஸ்மத்குருப்யோ நமஹ. வேதமுடன் ஆழ்வார்கள் அருளி செயலும் சீரிய நல்வாக்குடன் இனிய அமுதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் ஸ்ரீ ஸ்ரீநிதி வாழ்க பல்லாண்டு. வேதாந்த லக்ஷ்மண முனீந்திர கிருபாத்த போதம் தத்பாதயுக்ம சரசீருஹ பிருங்கராஜம் த்ரையந்த யுக்ம குதபூரி பரிஷ்ரமம் தம் ஸ்ரீரங்க லக்ஷ்மண முனிம் சரணம் பிரபத்யே. ராமானுஜதயா பாத்திரம் ஞான வைராக்கியபூஷணம் ஸ்ரீமத்வேங்கடநாதார்யம் வந்தே வேதாந்த தேசிகம். லக்ஷ்மீநாதசமாரம்பாம் நாதயாமன மத்தியமாம் அஸ்மதாச்சாரிய பர்யந்தாம் வந்தே குருபரம்பராம். யோ நித்யமಚ್ಯುತ பதாம்புஜயுக்ம ருக்ம व्यामोतस्ततितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीव उपास्महे. नीलातुङ्गस्तनितटी सुप्तम् उद्बोध्य कृष्णं पारात्यं संश्रुतिशतशिरसिद्धम् अध्यापयन्ति. स्वोचिष्टायां स्वजनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. अन्नवयल पुதுவை ஆண்டாளரங்கற்கு பன்னத்திருப்பாவை பல்பதிகம் இன்னிசையால் பாடி கொடுத்தாள் நற்பா மாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல் பாவை பாடி அளவல்ல பல்வளையாய் நாடினி வெங்கடவர்க்கு என்ன விதி என்னை மாத்தம் நாம் கடವಾ வಣ್ಣமே ನಲ್ಹು. ಶ್ರೀಯಪತಿಯಾದ ಪರಮಾತ್ಮನ ವಿಶೇಷ ಅನುಗ್ರಹದಿಂದ ನಮಗೆ ಮನುಷ್ಯ ಜೀವನ ಸಿಕ್ಕಿದೆ. ಈ ಜೀವನದಲ್ಲಿ ಆನಂದವಾಗಿ ಇರಬೇಕು. ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದಿಸ್ ಲೈಫ್ ಅಂದರೆ ಟು ಬಿ ಹ್ಯಾಪಿ ಇಸ್ ದ ಆಬ್ಜೆಕ್ಟಿವ್ ಆಫ್ ಅವರ್ ಲೈಫ್ ಅಂತ ನಾವು ತಿಳ್ಕೊಂಡಿರಬೇಕು. ಆ ಸುಖ ದುಃಖ ಆನಂದ ಆ ಆನಂದ ಅಲ್ಲ ಇದು. ಈ ಆನಂದಕ್ಕೆ ನಾವೊಂದು ಡೆಫಿನೇಷನ್ ನೋಡಬೇಕಾದ್ರೆ ಅದು ವೇದಗಳಲ್ಲಿ ಹೇಳಿದೆ. ಆನಂದಂ ಬ್ರಹ್ಮದಿವ್ಯ ಜಾನಾತ್, ಭಗವಂತನೇ ಆನಂದ ಅಂತ ಹೇಳುವ ಡೆಫಿನೇಷನ್ನು ತೈತ್ರಿಯೋಪನಿಷತ್ತು ನಮಗೆ ಹೇಳುತ್ತೆ. ಆ ಭಗವಂತನಿಗೂ ನಮಗೂ ನಡುವೆ ಎಡಬೆಡದ ಸಂಬಂಧವನ್ನು ನಾವು ಏರ್ಪಡಿಸಿಕೊಳ್ಳಬೇಕು ಎಂದು ನಿನ್ನೆಯ ಪದ್ಯದಲ್ಲಿ ನಾವು ನೋಡಿದ್ವಿ. ಅದು ಭಗವಂತನು ನಮಗೂ ಇರೋ 9 ಸಂಬಂಧಗಳನ್ನು ಕೂಡ ನಾವು ತಿಳಿದುಕೊಂಡು ಸದಾ ಸರ್ವಕಾಲ ಅವನ ಧ್ಯಾನದಲ್ಲಿದ್ದರೆ ಅವನು ನಮಗೆ ಹಿತವನ್ನು ಅನುಗ್ರಹಿಸುತ್ತಾನೆ ಮತ್ತು ಈ ಜೀವನ ಹಿತವಾಗಿರುತ್ತೆ ಅಂತ ಅದನ್ನು ನೋಡಿದ್ದೀವಿ ನಿನ್ನೆ. ಇವತ್ತು 10ನೇ ಪಾಶುರ ನೋಟ್ಟು ಸುವರ್ಗಂ ಅಂತ. நோற்று சுவர்க்கம் புகுகின்ற அம்மனாய் மாற்றமம் தாராரோ வாசல் திருவாதார் நாற்றத்துழாய் முடிநாராயணன் நம்மால் போற்ற பறை தரும் புண்ணிய நாள் பண்டொரு நாள் கூற்றத்தின் வாய்விழ்ந்த கும்பகரணனும் தோற்று முனக்கே பெருந்தொழில் தான் தந்தானோ ஆற்றருந்தலுடையாய் அருங்கலமே தேற்றமாய் வந்து திருவேலோர் எம்பாவாய். ನೋಟ್ರು ಸ್ವರ್ಗಂ ಉಗುಗಿன்ற ಅಮ್ಮನಾಯ್. ಇದರಲ್ಲಿ ಮೊದಲನೇ ಶಬ್ದ ಬಂದು ನೋಟ್ರು. ನೋಟ್ರು ಅಂದರೆ ನೀನು ವ್ರತ ಇದ್ದು, ವ್ರತಕ್ಕೆ ನೋಟ್ರು ನೋಂಬು ಇವೆಲ್ಲ ವ್ರತ ಅಂತ. ಆ ವ್ರತಕ್ಕೆ ನೀನಿದ್ದು ಸುವರ್ಗಂ. ಸುವರ್ಗಂ ಅಂದು ಸ್ವರ್ಗ. ಸ್ವರ್ಗಂ ಅಂದರೆ ಸುವರ್ಗಂ ಅಂದರೆ ಸ್ವರ್ಗ. ಇಂದ್ರಾದಿ ಲೋಕಗಳಿಗೆ ಹೋಗಲು ಇಚ್ಛೆ ಉಳ್ಳವಳೆ. ಸ್ವರ್ಗಂ ಅಂದರೆ ಸ್ವರ್ಗ ಆಗತ್ತಲ್ಲ. ಸ್ವರ್ಗ ಅಂದರೆ ಏನು ಇವೆಲ್ಲ ಏನ ಬರುತ್ತೆ ಅಂದರೆ ಅಂತ ಸ್ವಲ್ಪ ನೋಡಿ. ಸ್ವರ್ಗ ಅಂದರೆ ಅಮರಾವತಿ. ಅಮರಾವತಿ ಅಂದರೆ ಇಂದ್ರ. ಇಂದ್ರ ಅಂದರೆ ದೇವತೆಗಳು. ದೇವತೆಗಳು ಅಂದರೆ ಸುಖಾನುಭವ. ಸುಖಾನುಭವ ಅಂದರೆ ರಂಬೆ ಊರ್ವಶಿ ಮೇನಕ ತ್ರಿಲೋತ್ತಮ ಇವರೆಲ್ಲ ನಾಟ್ಯ ಮಾಡುವುದು. ಇದೇ ಸ್ವರ್ಗ. ಆದರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಸ್ವರ್ಗ ಅಂದರೆ ಪರಮಪದ. ನಾವು ಆಲ್ರೆಡಿ ನೋಡಿದ್ವಿ. ಫಸ್ಟು ಇದು ಭಗವಂತನ 5 ನೆಲೆಗಳಲ್ಲಿ ಪರಮಪದ ಅಥವಾ ಶ್ರೀವೈಕುಂಠ ಅಂತ ನೋಡಿದ್ವಲ್ಲ ಮೊದಲನೇ ದಿವಸ. ಆ ನೆಲೆಯನ್ನು ನಾವು ಸ್ವರ್ಗ ಅಂತ ಕರಿತೀವಿ. ಅಲ್ಲಿ ಹೋದರೆ ಮತ್ತೆ ನಾವು ಈ ಲೋಕಕ್ಕೆ ವಾಪಸ್ಸು ಬರುವುದಿಲ್ಲ. ನಚ ಪುನರಾವರ್ತತೆ ನಚ ಪುನರಾವರ್ತೆ ಅಂತ ಹೇಳುವ ಶ್ರೀವೈಕುಂಠ. ಶ್ರೀವೈಕುಂಠವು ಸ್ವರ್ಗವೇ. ಯಾಕಂದರೆ ಇವಾಗ ನೆಕ್ಸ್ಟು 30ನೇ ತಾರೀಕು ಎಲ್ಲ ಕಡೆ ರೆಡಿ ಆಗ್ತಾ ಇದೆ. ಸ್ವರ್ಗದ ಬಾಗಿಲು ಸ್ವರ್ಗದ ಬಾಗಿಲು ಅಂತೀವಿ. ಸ್ವರ್ಗದ ಬಾಗಿಲು ಅಂದರೂ ಅದೇನೆ, ಪರಮಪದ ಬಾಗಿಲು ಅಂದರೂ ಅದೇನೆ, ವೈಕುಂಠ ಬಾಗಿಲು ಅಂದರೂ ಅದೇನೆ. ಅದರಿಂದ ಸ್ವರ್ಗ ಅಂದರೆ ಅದು ಸ್ವರ್ಗ ಅಂದರೆ ನಾರ್ಮಲ್ ಯಾಕೆ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಅಂದರೆ, ಸ್ವರ್ಗ ಅಂದರೆ ನೀವು ಮಾಡಿದ ಒಳ್ಳೆ ಪುಣ್ಯ ಕಾರ್ಯಗಳೆಲ್ಲ ಮಾಡಿದ್ರೆ ಸ್ವರ್ಗ ಹೋಗ್ತೀವಿ.
ಸ್ವರ್ಗದಲ್ಲಿ ಎಷ್ಟು ದಿವಸ ಪುಣ್ಯಕಾಲ ಮಾಡಿದ್ದೋ ಆ ಬ್ಯಾಲೆನ್ಸ್ ಆಗಿದ ತಕ್ಷಣ ತಿರ್ಗಾ ವಾಪಸ್ ಬರಬೇಕು. ಅದೇ ನಾವು ಶ್ರೀವೈಕುಂಠಕ್ಕೆ ಹೋದರೆ ನಾವು ರಿಟರ್ನ್ ಬರೋದೇ ಇಲ್ಲ. ವಿಲ್ ಬಿ ಆಲ್ವೇಸ್ ವಿತ್ ದಿ ಎಟರ್ನಲ್ ಕೈಂಕರ್ಯಂ ಫಾರ್ ದ ಲಾರ್ಡ್. ಯಾವಾಗಲೂ ಭಗವಂತನಿಗೆ ಕೈಂಕರ್ಯ ಮಾಡೋದು. ಅದರಿಂದ ಶ್ರೀವೈಕುಂಠ ಅಂತ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಹೇಳ್ತೀವಿ. ಆಂಡಾಳ್ ಇದೇ ವಿಷಯವನ್ನು ಆಂಡಾಳ್ ನಮಗೆ ಮತ್ತೆ ಮತ್ತೆ ದಿನ ನೋಡ್ತಾ ಇದ್ವಿ. ಪರೈ ಅಂತ ಒಂದು ಶಬ್ದ ಆಗ್ತಾನೆ ಇದ್ದಾಳೆ. ಆ ಪರೈ ಅಂದರೆ ಶ್ರೀವೈಕುಂಠದಲ್ಲಿ ಭಗವಂತನ ಕೈಂಕರ್ಯ ಮಾಡುವುದೇ ಅವರ ವ್ರತದ ಗುರಿ ಅಂತ ಆಂಡಾಳ್ ಹೇಳಿದ್ದಾಳೆ. ಆದ್ದರಿಂದ ಸ್ವರ್ಗ ಅಂತೆಲ್ಲ ವರ್ಡ್ ಯೂಸ್ ಮಾಡಿದರೂ ಕೂಡ ಇದು ಪರಮ ಪದವೇ ಅಂತ ನಾವು ತಿಳ್ಕೊಳ್ಬೇಕು. ಇವಾಗ ಸ್ವರ್ಗಂ ನೋಡಾಯಿತು. ನೋಟ್ರು ಸ್ವರ್ಗಂ ಪುಗುಹಿಂದ್ರ ಅಮ್ಮನಾಯ್. ಪುಗುಹಿಂದ್ರ ಅಮ್ಮನಾಯ್ ಅಂದರೆ ಅಷ್ಟೊಂದು ಮಹತ್ವವುಳ್ಳ ಗೋಪಿಯೇ ಅಂತ. ಮಾಟ್ರಮಂ ತಾರಾರೋ ವಾಸಲ್ ತಿರುವಾದಾರ್. ಮಾಟ್ರಮಂ ತಾರಾರೋ ಇವರೆಲ್ಲ ಹೊರಗೆಯಿಂದ ಕರಿತಾನೇ ಇದ್ದಾರೆ. ಅವಳು ಏನು ಮಾಡ್ತಾಳೆ, ಒಂದು ಉತ್ತರವನ್ನು ನೀ ಕೊಡ್ತಿಲ್ವಲ್ಲ, ನಾವೆಲ್ಲರೂ ಇಲ್ಲಿಂದ ಅಷ್ಟು ಸರಿ ಕರಿತಾ ಇದ್ದೀವಿ, ನೀ ಯಾಕೆ ಒಂದು ಉತ್ತರನೂ ಕೊಡ್ತಿಲ್ಲ ಅಂತ. ಮಾಟ್ರಮಂ ತಾರಾರೋ ವಾಸಲ್ ತಿರುವಾದಾರ್. ನೀನು ಬಾಗಿಲನ್ನೂ ತೆಗಿತಾ ಇಲ್ಲ, ಒಳಗಿಂದ ಏನಾದರೂ ಹೇಳು ಅಂದರೆ ಅದೂ ವಾರ್ತೆಯನ್ನು ಹೇಳ್ತಾ ಇಲ್ಲ. ಈಗ ಹೆಂಗೆ ಎಂಬ ನಮ್ಮ ಮನೆಗೆ ಯಾರೋ ಬಂದ ತಕ್ಷಣ ನಾವು ಬಾಗಿಲು ಹಾಕಿದ್ವಿ. ಅವಾಗ ಏನು ಮಾಡ್ತಾರೆ, ಟಣ್ಣಂತ ಡಿಂಗ್ ಡಾಂಗ್ ಅಂತ ಯಾವುದೋ ಒಂದು ಬೆಲ್ ಹೊಡೆಯುತ್ತೆ ನಮ್ಮ ಮನೆ. ಹೊಡಿದ ತಕ್ಷಣ ನಾವೇನು ಮಾಡ್ತೀವಿ, ಒಳಗಡೆ ಇದ್ದರೆ ಬರ್ತೀನಿ ಐ ಆಮ್ ಕಮಿಂಗ್ ಪ್ಲೀಸ್ ವೈಟ್. ಅದರಿಂದ ಆಚಾರ್ಯವ್ರಿಗೆ ಗೊತ್ತು ಬಂದು ತೆಗಿತಾರೆ ಅಂತ. ಆ ಥರನೂ ನೀನು ಹೇಳ್ತಾ ಇಲ್ಲ. ನಿನ್ನ ಮನೆ ಮುಂದೆ ನಾವೆಲ್ಲ ನಿಂತ್ಕೊಂಡಿದ್ದೀವಿ, ಕರೀತಾನೇ ಇದ್ದೀವಿ, ನೀವು ಒಂದು ವಾರ್ತೆ ಕೂಡ ಒಳಗಿಂದ ಮಾಡ್ತಾ ಇಲ್ವಲ್ಲ ಅಂಥೇಳಿ ವಾಸಲ್ ತಿರುವಾದ ಅಂದರೆ ನೀ ಯಾಕೆ ಬಾಗಿಲನ್ನು ತೆಗಿತಾ ಇಲ್ಲ ಅಂತ ಕೇಳ್ತಾರೆ. ಆವಾಗ ನೆಕ್ಸ್ಟು ಹೇಳ್ತಾರೆ, ನಿನ್ಗೆ ಗೊತ್ತಾ ನಾವು ಯಾರ ಬಗ್ಗೆ ಹಾಡಲಿದ್ದೀವಿ ಅಂತ ನೀನು ತಿಳ್ಕೊಂಡಿದ್ದೀಯಾ ಅಂತ ಅವಾಗ ಉತ್ತರ ಬರುತ್ತೆ. ನಾಟ್ರತ್ವಯ ಮುಡಿ ನಾರಾಯಣನ್, ಒಳ್ಳೆ ಸುವಾಸನೆ ಉಳ್ಳ, ಎಲ್ಲ ಯುಗಗಳಲ್ಲೂ ಇದ್ದ, ಯಾವಾಗಲೂ ಗಂಧದ ಜೊತೆ ತುಳಸಿಯನ್ನು ತನ್ನ ಶಿರಸ್ಸಿನಲ್ಲೂ ಮಾಲೆಯಾಗಿ ಧರಿಸಿರುವ ಆ ಪರಮಾತ್ಮನನ್ನು ಹಾಡಲಿದ್ದೇವೆ. ಅದೇ ಶ್ರೀಮನ್ ನಾರಾಯಣ. ಪರಮಾತ್ಮಗೆ ನಾರ್ಮಲ್ ಅಭಿಷೇಕ ನಾವು ನೋಡಿರ್ಬೋದು. ಅಭಿಷೇಕ ಮಾಡ್ತಾ ಇರುವಾಗ ಎಲ್ಲ ಹಾಲು ತುಪ್ಪ ಎಲ್ಲ ಆದಮೇಲೆ ಕೊನೆಯಲ್ಲಿ ಅರ್ಶನದಿಂದ ನೀರಾಟ ಮಾಡ್ತಾರೆ. ಅದಾದಮೇಲೆ ನೀವೆಲ್ಲ ನೋಡಿರ್ಬೋದು, ತುಳಸಿನ ದೇವರ ಶಿರಸ್ಸಲ್ಲೂ ಮಾಲೆಯನ್ನು ಧರಿಸ್ತಾರೆ, ಕಿರೀಟದಲ್ಲೂ ಮತ್ತು ಮಾಲೆಯಾಗಿ ಧರಿಸ್ತಾರೆ. ಅದನ್ನು ಆ ದೃಶ್ಯ ನೋಡಿಬಿಟ್ಟು ಪರಾಶರ ಭಟ್ಟರಂತ ನಮ್ಮ ಇವರಿದ್ದಾರೆ, ವ್ಯಾಖ್ಯಾನಗಳು ತುಂಬ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ತಿರುಮಂಜನ ಕಟ್ಟಿಯಂ ಅಂತ ಅವ್ರದ್ದೊಂದು ಗ್ರಂಥ ಇದೆ. ಅದರಲ್ಲಿ ಸ್ವಾಮಿ ರಂಗನಾಥನ್ನು ಇವ್ರು ಕೇಳ್ತಾ ಇದ್ದಾರೆ, ಒಂದು ವಾರ್ತಾಲಾಪ ನಡೀತಾ ಇದೆ. ತ್ವಮ್ಮೆ ಅಹಮ್ಮೆ ಕುತಸ್ತಃ ತದಪಿ ಕುತಃ ಇದಂ ವೇದಮೂಲ ಪ್ರಮಾಣತ್ ಏತಚ್ಚ ಅನಾದಿ ಸಿದ್ಧತ್ ಅನುಭವ ವಿಭವತ್. ಪೆರ್ಮಾಳಿಗೂ ಭಟ್ರಿಗೂ ಏನಂದರೆ ಪರಮಾತ್ಮಗೂ ಜೀವಾತ್ಮಗೂ ಆಗಿರುವ ಒಂದು ವಾರ್ತಾಲಾಪ ಇದು ಅಂತೇಳಿ ಇಲ್ಲಿ ತಿಳಿಸಿದ್ದಾರೆ. ಭಗವಂತನಿಗೆ ತುಳಸಿ ಸಂಬಂಧ ಯಾವಾಗಲೂ ಇರುತ್ತೆ. ಹೇಗೆ ಗೊತ್ತು? ಇದು ಅವತಾರದಿಂದ ಅವತಾರಕ್ಕೆ ಹಂಗೆ ಬರ್ತಾ ಇದೆಯಂತೆ. ಒಂದು ತೀರ್ಥಯಾತ್ರೆಗೆ ಅರ್ಜುನ ದಕ್ಷಿಣ ಭಾರತ ಕಡೆ ಬರ್ತಾ ಇದ್ದಾರೆ. ಅರ್ಜುನ ತೀರ್ಥಯಾತ್ರೆಗೆ ದಕ್ಷಿಣ ಭಾರತ ಕಡೆ ಬರ್ತಾ ಇದ್ದ. ಪ್ರವಾಸ ಮಾಡ್ತಾ ಇರುವಾಗ ಯಾವುದೋ ಒಂದು ಸ್ಥಳಕ್ಕೆ ಬಂದುಬಿಟ್ಟ. ಅಲ್ಲಿ ಬಂದ ತಕ್ಷಣ ಇದು ಯಾವ ಸ್ಥಳಕ್ಕೆ ಬಂದಿದ್ದೀನಿ ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದ. ಅದು ರಾಮನಾಥಪುರ ಜಿಲ್ಲೆ, ಪಕ್ಕದಲ್ಲಿ ಸಮುದ್ರ ತೀರ ಇದೆ. ರಾಮನಾಥಪುರ ಜಿಲ್ಲೆಯಲ್ಲಿ ಇದೆಯಲ್ಲ, ಅಲ್ಲಿ ಎಲ್ಲ ಮರಳಿದೆ. ಸಮುದ್ರ ಅಂದರೆ ಪಕ್ಕದಲ್ಲಿ ಮರಳಿರುತ್ತಲ್ಲ, ಮರಳಿದೆ. ರಾಮನಾಥಪುರ ಜಿಲ್ಲೆ ಮತ್ತು ಕಡಲ್ ತೀರ. ಇದು ಯಾವ ಜಾಗ ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ನಂತೆ. ಆವಾಗ ಆ ಜಾಗದಲ್ಲಿ ಒಬ್ಬ ಇವ್ರು ಬಂದಿರುತ್ತೆ, ಫಿಶರ್ಮ್ಯಾನ್, ಮೀನುಗಾರ. ಅಲ್ಲಿ ಬಂದಾಗ ಕೇಳ್ತಾನಂತೆ, ಸ್ವಾಮಿ ನಿಮ್ಗೆ ಗೊತ್ತಿಲ್ವಾ ಯಾವ ಊರು ನಿಮ್ಗೆ ಗೊತ್ತಿಲ್ವಾ ಅಂತ ಅರ್ಜುನಂಗೆ ಕೇಳ್ತಾ ಇದ್ದಾನೆ. ಈ ಊರು ತಿರುಪುಲ್ಲಾನಿ ಅಂತ. ತಿರುಪುಲ್ಲಾನಿ, ಓಹೋ ಶ್ರೀರಾಮ ಇಲ್ಲೇ ಇಲ್ವಾ ಅಣೆ ಕಟ್ಟಿದ್ದು ಅಂತ ಕೇಳಿದಂತೆ ಅರ್ಜುನ. ಅದಕ್ಕೆ ಇವನು ಉತ್ತರಿಸಿದಂತೆ, ಅಷ್ಟು ದೂರ ನೀವು ಚಿಂತಿಸೋದು ಬೇಡ, ಇಲ್ಲಿ ಶ್ರೀರಾಮ ಬಂದಿದ್ದನ್ನು ತಿಳಿಸೋದಕ್ಕೆ ಒಂದು ಪ್ರೂಫ್ ಇದೆ, ಎವಿಡೆನ್ಸ್. ಅದೇನು ಒಂದು ಘಟನೆ ಇದೆ, ನಾನು ತಿಳಿಸ್ತೀನಿ ಸ್ವಾಮಿ ಅಂತ ಹೇಳಿದಂತೆ. ಬಹಳ ಕುತೂಹಲ ಆಗುತ್ತೆ ಅರ್ಜುನ ಕೇಳಿದ, ಏನದು ಹೇಳು ಅಂತ. ಆವಾಗ ಹೇಳಿದಂತೆ, ಇದಿರೋ ಮರಳನ್ನು ಸ್ವಲ್ಪ ಎತ್ಕೊಂಡ್ಬಿಟ್ಟು ಮೂಸು ನೋಡಿ ವಾಸನೆ, ತುಳಸಿ ವಾಸನೆ ಹೇಗೆ ಬಂತು ಇಲ್ಲಿ ಅಂತ ಕೇಳಿದ ತಕ್ಷಣ ಅರ್ಜುನ, ರಾಮ ಅವಾಗೆಲ್ಲ ಇಲ್ಲೆಲ್ಲ ನಡ್ಕೊಂಡು ಬಂದರೆ ಅವ್ನು ತುಂಬ ಕಷ್ಟ ಆಗತ್ತೆ ಅಂದ್ಬಿಟ್ಟು ಹನುಮಂತ ತನ್ನ ತೋಳಲ್ಲಿ ಅವ್ರನ್ನ ಎತ್ಕೊಂಡು ಬರ್ತಾ ಇದ್ರಂತೆ. ಆವಾಗ ಅಕ್ಕಪಕ್ಕ ಜೊತೆಗೆ ವಾನರ ಸೈನ್ಯ ಇತ್ತು, ಕಪಿಗಳೆಲ್ಲ ಬರ್ತಾಯಿತ್ತು. ಆ ಕಪಿಗಳಲ್ಲಿ ಒಬ್ಬರೊಬ್ಬರು ಬಂದಾಗ ಸ್ವಲ್ಪ ಅಲ್ಲಾಡಿಬಿಟ್ಟು ಅವ್ರ ತುಳಸಿ ಮಾಲೆಯಿಂದ ಸ್ವಲ್ಪ ತುಳಸಿ ದಳಗಳು ಕೆಳಗೆ ಬಿತ್ತು. ಆ ತುಳಸಿ ದಳಗಳು ಕೆಳಗೆ ಬಿದ್ದು
ಅದು ಒಣಗಿ 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 ಚೂರು ಚೂರು ಪುಡಿ ಪುಡಿ ಆಗಿ ಈ ಮರಳಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಇದರಿಂದ ಕ್ಲಿಯರಾಗಿ ಹೇಳ್ಬೋದು ಆವತ್ತು ರಾಮ ಇಲ್ಲಿ ಬಂದಿದ್ದರು ಅಂತೇಳಿ ಹೇಳಿದ್ರಂತೆ. ಆಮೇಲೆ ಓಕೆ, ಇದು ಇವರಿಗೆ ಗೊತ್ತಾಯಿತು, ಇಲ್ಲಿ ಅದರಿಂದ ತುಳಸಿ ಆವಾಗಲೂ ಇತ್ತು ಅಂತೇಳಿ. ಈ ಮಣ್ಣಿನ ಈ ತುಳಸಿ ಗಂಧ ಇವತ್ತಿಗೆ ಮಾತ್ರ ಯಾವಾಗಲೂ ಹಂಗೆ ನಿಂತೆ. ತುಳಸಿ ಯಾವತ್ತಿಂದ ಅದೆಯೋ ಅಲ್ಲಿಂದ ಇವತ್ತವರೆಗೂ ಅದರ ಸುವಾಸನೆ ಚೇಂಜ್ ಆಗಿಲ್ಲ, ಗಂಧ ಯಾವಾಗಲೂ ಹಂಗೆ ಇದೆ ಅಂತೇಳಿ. ಭಗವಂತನ ಜೊತೆ ಇರುವ ಸಂಶ್ಲೇಷಣೆಯಿಂದ ತುಳಸಿಗೆ ಹಿರಿಮೆ. ಭಗವಂತನ ಜೊತೆನೇ ಯಾವಾಗಲೂ ಇರ್ತಾರೆ ತುಳಸಿ ಆಹಾರ, ಅದರಿಂದ ಅದಕ್ಕೆ ಹಿರಿಮೆ. ತುಳಸಿ ಸುವಾಸನೆ ಬದಲಾಗಿಲ್ಲ ಅಂದರೆ ಅದಕ್ಕೊಂದು ಹೆಮ್ಮೆ ಅಂತೆ. ಇವೆರಡನ್ನೂ ಸೇರಿಸಿ, ಈ ಎರಡು ಆಸ್ಪೆಕ್ಟ್ನ ಸೇರಿಸಿ ಆಂಡಾಳ್ ಇಲ್ಲಿ ಹಾಡ್ತಾಳೆ, ನಾಟ್ರತುಯ ಮುಡಿ ನಾರಾಯಣನ್ ನಮ್ಮಾಲ್. ನಮ್ಮಂತಹ ಜೀವಾತ್ಮಗಳಿಂದ ಪೋಟ್ರ ಪರೇತರು ಪುಣ್ಯನಾಳ್, ಅಂಥ ಹೆಸರುಳ್ಳ ಶ್ರೇಷ್ಠ ಸರ್ವೇಶ್ವರ ಪಂಡರುನಾಳ್. ಹಿಂದೆ ಒಂದು ಕಾಲದಲ್ಲಿ ಯುದ್ಧ ಭೂಮಿಯಲ್ಲಿ ಶ್ರೀರಾಮ ನಮಗೆಲ್ಲ ಗೊತ್ತು ಲಂಕೆಗೆ ಹೋದ. ಲಂಕೆಯಲ್ಲಿ ಹೋದಾಗ ದೊಡ್ಡ ಯುದ್ಧ ನಡೀತು. ಆ ಯುದ್ಧ ಎಷ್ಟು ಚೆನ್ನಾಗಿತ್ತು ಅಂತ ಡಿಸ್ಕ್ರೈಬ್ ಮಾಡೋದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಈ ಥರ ಬರೆದಿದ್ದಾರೆ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾವಣ ರಾವಣೋರುದ್ಧಂ ರಾವಣ ರಾವಣಯೋರ್ ಇವ. ನೀವು ಆಕಾಶನ ಯಾವುದಕ್ಕೂ ಹೋಲಿಸೋಕ್ಕಾಗಲ್ಲ, ಏಕೆಂದರೆ ಅದು ಒಂದೇ. ದೇರ್ ಇಸ್ ನಥಿಂಗ್ ಒನ್ ಮೋರ್ ಆಕಾಶ ಅಂತ ಇಲ್ಲ. ನೀವು ಸಾಗರವನ್ನು ಯಾವುದಕ್ಕೂ ಹೋಲಿಸಲು ಸಾಧ್ಯವಿಲ್ಲ, ಯಾಕೆಂದರೆ ಅದಕ್ಕೆ ಸಮಾನವಾದ ವಸ್ತು ಬೇರೆ ಯಾವುದೂ ಇಲ್ಲ. ಅದೇ ರೀತಿ ರಾಮ ಮತ್ತು ರಾವಣರ ನಡುವಿನ ಯುದ್ಧವನ್ನು ನೀವು ಬೇರೆ ಯಾವುದಕ್ಕೂ ಹೋಲಿಸಲು ಸಾಧ್ಯವಿಲ್ಲ. ಅದು ಅಪ್ರತಿಮ ಮತ್ತು ಹೋಲಿಸಲಾಗಲಾರದು. ಈ ಯುದ್ಧವನ್ನು ವಿವರಿಸಲು ಬೇರೆ ಒಂದು ಉದಾಹರಣೆ ಅಥವಾ ಉಪಮೆ ಇಲ್ಲವೇ ಇಲ್ಲ. ನಾವು ಇದನ್ನ ಇಂಗ್ಲೀಷ್ಲಿ ಹೇಳಬೇಕು ಅಂದರೆ ದಿಸ್ ಈಸ್ ಯುನೀಕ್ ಒನ್ ಆ್ಯಂಡ್ ದ ಓನ್ಲಿ ಒನ್ ಆಫ್ ಇಟ್ಸ್ ಕೈಂಡ್ ಅಂತ ತಿಳ್ಕೊಬೇಕು. ಇವು ಯುದ್ಧ ಅಷ್ಟು ದೊಡ್ಡದಾಗಿತ್ತು ಅಂತೇಳಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಕೂಟ್ರತ್ತಿನ್ ವಾಯುವಿನಿಂದ ಕುಂಭಕರ್ಣನು, ಅಂಥ ಒಂದು ಮಹಾಯುದ್ಧದಲ್ಲಿ ಕೆಳಗೆ ಬೀಳಲ್ಪಟ್ಟ ರಾವಣನ ತಂಬ ಕುಂಭಕರ್ಣನು. ತೋಟ್ರೆ, ಅವನು ಯುದ್ಧದಲ್ಲಿ ಸೋತನು. ಕೂಟ್ರತ್ತಿನ್ ವಾಯುವಿನಿಂದ ಕುಂಭಕರ್ಣನು ತೋಟ್ರು ಉನಕ್ಕೇ ಪೆರುಂತೊಯಿಲ್ ತಾನ್ ತಂದಾನೋ. ಕುಂಭಕರ್ಣ ಇನ್ನೇನು ಅವನ ಜೀವನ ಹೋಗುವುದು ಅನ್ನುವ ಸಮಯದಲ್ಲಿ ಶ್ರೀರಾಮನ್ ಕರೆದಂತೆ. ಇನ್ನು ಒಳ್ಳೆ ಇದು ಕೇಳಿ, ಒಂದು ಸಂಘಟನೆ ಥರ ಇಲ್ಲೊಂದಿದೆ. ಏನಾಯಿತು, ಇನ್ನೇನು ಉಸಿರು ಬಿಡೋ ಟೈಮಲ್ಲಿ ರಾಮನ ನೋಡಿಬಿಟ್ಟು ಕುಂಭಕರ್ಣ ಬಾಪ ಇಲ್ಲಿ ಅಂತ ಹೇಳಿದಂತೆ. ಕುಂಭಕರ್ಣ ಕರೆದ್ಬಿಟ್ಟು ಒಂದು ವಿಷಯನ ಹೇಳ್ತೀನಿ, ಸ್ವಲ್ಪ ನನಗೆ ಹೆಲ್ಪ್ ಮಾಡು ಅಂತ ಹೇಳಿದಂತೆ. ಈ ವಿಷಯವನ್ನು ನಮಗೆ ತಿಳಿಸಿದ್ದು ಆಂಡವನ್ ಆಶ್ರಮದ ಪೀಠಾಧಿಪತಿಗಳಾಗಿದ್ದ ತಿರುಕುಡನ್ನೇ ಆಂಡವನ್ ಅಂತ, ಇದಕ್ಕೆ ಎರಡು ಹಿಂದೆ ಇದ್ದ ಆಂಡವನ್ ಸ್ವಾಮಿಗಳವರು ತಮ್ಮ ಉಪನ್ಯಾಸದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಇದೇನು ಅಂತ ಹೇಳಿದ್ರೆ, ಕುಂಭಕರ್ಣ ಬಂದ್ಬಿಟ್ಟು ರಾಮನ್ ಕರೆದಂತೆ. ಕುಂಭಕರ್ಣ ಕೇಳಿದಂತೆ, ನಂತರ ತುಂಬ ಆಸ್ತಿ ಇದೆ, ಅದ್ರ ಬಗ್ಗೆ ನಾವೊಂದು ವಿಲ್ ಬರಿಬೇಕು ಅಂತ ಇದ್ದೀನಿ. ನೀವೆಲ್ಲ LLB ಇಲ್ಲ, ನೀವಂತ ಪಾಂಡಿತ್ಯ ಎಲ್ಲ ಇದೆ ನಿಮಗೆ, ಅಡ್ವೊಕೇಟ್, ನಿಮಗೆಲ್ಲ ನಾಲೆಜ್ ಇದೆ, ನಮ್ಗೆ ಗೊತ್ತು. ನೀವು ವಿಲ್ಲನ್ನು ಬೇರೆ ಹೊಂದಿದ್ದೀರಾ, ನನಗೊಂದು ವಿಲ್ ಬರ್ಕೊಡ್ತೀರಾ, ನೀವೇನು ಹೇಳ್ತೀರಾ, ಬರಿಬೇಕಾ ಬೇಡವಾ ಅಂತ. ಬರಿಯಪ್ಪ, ಅದಕ್ಕೇನಿಲ್ಲ, ಅದಕ್ಕೇನಂತೆ ಅಂತ ಹೇಳಿದಂತ. ಖಂಡಿತಾನೇ ವಿಲ್ ಬರಿ ಅಂತ ಹೇಳಿದಂತೆ. ಓಕೆ ರಾಮ, ನಿನ್ನ ಆಸ್ತಿ ಏನು ಅಂತ. ವಿಲ್ ಬರೆಯುವಾಗ ಏನು ಬೇಕು? 2 ಥಿಂಗ್ಸ್ ಬೇಕು. ಫಸ್ಟ್ ನಮಗೆ ಬೇಕಾಗಿರೋದು ನಿನ್ನ ಹತ್ರ ಏನೇನು ಆಸ್ತಿಗಳಿದೆ ಅದೊಂದು ಪಟ್ಟಿ ಮಾಡಿ ಅಂತ. ನಾನು ನಾರ್ಮಲ್ ವಿಲ್ಗೆ ಹೇಳ್ತಾಯಿದ್ದೀನಿ, ಅದೇ ಇಲ್ಲಿ ಹೋಗ್ತಾ ಇದೆ. ಒಂದು ಪಟ್ಟಿ ಮಾಡಿ ಯಾರು ನಿಮ್ಮ ಹತ್ರ ಆಸ್ತಿಗಳಿದೆ ಇಲ್ಲೇ ಅಂತ. ಇನ್ನೊಂದೇನೋ ಯಾರು ಕೊಡಬೇಕು ಅಂತ. 2 ಥಿಂಗ್ಸ್ ಬೇಕು ವಿಲ್ ಬರೆಯುವಾಗ. ಇದು ಹೇಳಿದ್ರೆ ಅಂತ ಕೇಳಿದಂತೆ, ರಾಮ ನಿನ್ನ ಆಸ್ತಿ ಅಂತ ಏನಿದೆಯಪ್ಪ ಅಂತ ಕೇಳಿದಂತೆ. ಅದಕ್ಕೆ ಕುಂಭಕರ್ಣ ನಕ್ಕೊಂಡೆ, ಹಾಗೆ ಹಾಸ್ಯದ ಜೊತೆ ಅಷ್ಟೇ ಗಂಭೀರದಲ್ಲಿ ಹೇಳಿದಂತೆ, ನನ್ನ ಹತ್ರ ಇರೋದು ಒಂದೇ ಒಂದು, ಅದೇನು ಗೊತ್ತಾ ಆ ಆಸ್ತಿ ಏನಂತೆ, ಅದೇ ನಿದ್ದೆ ಅಂತ ಹೇಳಿದಂತೆ. ನಿದ್ದೆನೇ ನನ್ನ ಆಸ್ತಿ ಅಂತ ಹೇಳಿದಂತೆ. ನೀವೇ ಯೋಚಿಸಿ ನೋಡಿ, ಒಳ್ಳೆ ನಿದ್ದೆ ಅನ್ನೋದು ಒಂದು ವರಪ್ರಸಾದ ಅಲ್ವಾ? ಒಂದು ದಿನ ಪೂರ್ತಿ ನಾವು ಕೆಲಸ ಮಾಡಿ ಮಲ್ಕೊಂಡಿದ್ದ ತಕ್ಷಣ ನಿದ್ದೆ ಬರಬೇಕು. ಅದು ಬರುತ್ತೋ ಇಲ್ವೋ, ಇನ್ನೂ ಬಂದಿಲ್ವಲ್ಲ ಅಂತ ಚಿಂತಿಸದೆ ಮಲಗಿದ ತಕ್ಷಣ ನಿದ್ದೆ ಬಂದರೆ ಅದೇ ಒಂದು ವರಪ್ರಸಾದ. ಅದರಿಂದ ಅವನು ಹೇಳೋದು ತಪ್ಪಿಲ್ವಲ್ಲ, ನನ್ನ ಹತ್ರ ಆಸ್ತಿ ನಿದ್ರೇನೆ ಅಂತ ಕುಂಭಕರ್ಣ ಹೇಳಿದ್ದು. ಓಕೆ. ರಾಮ ಹೇಳಿದ, ಓಕೆ ಅಪ್ಪ ಹೋಯ್ತಪ್ಪ, ಇದನ್ನು ಯಾರು ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು, ನೆಕ್ಸ್ಟ್ ಹೇಳಪ್ಪ ಅಂತ ಹೇಳಿದಂತೆ. ಅವ್ರು ಹೇಳಂತೆ, ಇದನ್ನು ನನಗಿಬ್ಬರೇ 2 ಪಾರ್ಟಾಗಿ ಮಾಡಿಬಿಡಿ, ನನ್ನ ನಿದ್ದೆನ 2 ಪಾರ್ಟ್ಸ್, 99% 99% ಒಂದು ಕಡೆ, 1% ಇನ್ನೊಂದು ಕಡೆ. ಆಯಿತು, 2 ಮಾಡೋದು. ಇದು ಯಾರು ಕೊಡಬೇಕಪ್ಪ ಅಂತ ಕೇಳಿದಂತೆ. ಅದಕ್ಕೆ ಹೇಳಿದಂತೆ, 99% ಇದೆಲ್ಲ, ಅದನ್ನು ಯಾರು ಕೊಡಬೇಕು ಅಂತ ಹೇಳ್ತೀನಿ ಅಂದರೆ, ಈ ಸಂಭವವನ್ನು, ನೀನು ನನ್ನನ್ನು ಸಂಹಾರ ಮಾಡಿದ ವಿಷಯವನ್ನು ಕಲಿಯುಗದಲ್ಲಿ, ಈಗ ಅವನು ಹೇಳ್ತಾ ಇದ್ದಾನೆ ನಾವಿರೋದು ತ್ರೇತಾಯುಗ,
ಅದಾದಮೇಲೆ ದ್ವಾಪರ ಯುಗ ಬರುತ್ತೆ, ಅದಾದಮೇಲೆ ಕಲಿಯುಗ ಶುರುವಾಗುತ್ತಲ್ಲ, ಆವಾಗ ಶ್ರೀವಿಲ್ಲಿಪುತ್ತೂರು ಅಗ್ರಹಾರದಲ್ಲಿ ಸಂಘ ತಮಿಳಲ್ಲಿ ಆಂಡಾಳ್ ಪದ್ಯ ಬರೀತಾಳೆ. ಈ ವೃತ್ತಾಂತವನ್ನು ಹೇಳಿ ಯಾವ ಗೋಪಿಯನ್ನು ಎಬ್ಬಿಸುತ್ತಾಳೋ ಆ ಗೋಪಿಗೆ 99% ಟ್ರಾನ್ಸ್ಫರ್ ಮಾಡಿಬಿಡು, ವಿಲ್ಲಲ್ಲಿ 99% ಗೋಸ್ ಟು ದಿಸ್ ಗೋಪಿ ಅಂತ ಹೇಳ್ಬಿಟ್ರಂತೆ. ಆದ್ದರಿಂದಲೇ ಆಂಡಾಳ್ ಅದನ್ನು ಜ್ಞಾಪಿಸ್ಕೊಂಡು ಇಲ್ಲಿ ಹೇಳ್ತಾಳೆ, ಉನಕ್ಕೆ ಪೆರುಂತೊಯ್ಲ್ ತಾನು ತಂದಾನೋ, ಅವನು ನಿದ್ದೆ ನೀನು ಕೊಟ್ಬಿಟ್ನಾ ಅಂತ ಹೇಳಿದ್ನಂತೆ. ನೆಕ್ಸ್ಟು ಅಲ್ಲಿಗೆ ಅವ್ನು ಮರ್ತ್ಬಿಟ್ಟ. ರಾಮ ಹೇಳಿದಂತೆ, ರಾಮ ಮರೆಯಲ್ವಲ್ಲ, ಇನ್ನೂ ಇದೆಯಲ್ಲ 1%, 1% ಯಾರು ಕೊಡಬೇಕು ಅಂತ ಕೇಳಿದ್ರಂತೆ. 1% ಏನು ಮಾಡೋ, ಈ ವಿಷಯನ ಹೇಳ್ತಾ ಇರುವಾಗ ಯಾರೆಲ್ಲ ಕೇಳ್ತಾರೋ ಅವ್ರಿಗೆ 1% ಕೊಟ್ಬಿಡು ಅಂತ ಹೇಳಿದಂತೆ. ಇದು ಜೋಕಾಗಿ ಹೇಳ್ತಾ ಇರೋದು, ಯಾಕೆಂದರೆ ಯಾವುದೋ ಒಂದು ಉಪನ್ಯಾಸ ಹರಿಕತೆ ಅಂತ ಕಡೆಯಲ್ಲಿ ಹೋದರೆ ಕಣ್ಣು ನಿಧಾನಕ್ಕೆ ವಿ ಡೋಸ್ ಆಫ್, ಅದಕ್ಕೋಸ್ಕರ 1% ನಮಗೆಲ್ಲ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಇಲ್ಲಿ ಜೋಕೆಲ್ಲರಾಗಿ ಅವ್ರು ಹೇಳಿದ್ರಂತೆ. 99% ಅವ್ರು ಕೊಟ್ಬಿಟ್ರು, 1% ಕೇಳಿದವ್ರಿಗೆಲ್ಲ ಕೊಡು ಅಂತೇಳಿ. ಅದರಿಂದ ಇದು ನಮ್ಗೆ ಯಾರು ಡೋಸ್ ಆಫ್ ಮಾಡ್ತಾರೋ ಅದು ಕುಂಭಕರ್ಣನ ವರಪ್ರಸಾದ ಅಂತ ಇನ್ಮೇಲೆ ತಿಳ್ಕೊಳ್ಳಿ. ಉನಕ್ಕೆ ಪೆರುಂತೈಲ್ ತಾನು ತಂದಾನೋ, ಆ ನಿದ್ದೆಯನ್ನು ನಿನ್ನ ಹತ್ರ ಕೊಟ್ಬಿಟ್ನಾ, ಆತ್ತ ಅನಂದಲುಡೆಯಾಯ್ ಅರುಂಗಲಮೇ, ಅಂತಹ ಹೆಸರು ಪಡೆದ ಹೆಣ್ಣೆ ನಮ್ಮ ಗುಂಪಿಗೆ ಆಭರಣವಾಗಿ, ಎಂಥ ಆಭರಣ, ನಾಯಕ ಆಭರಣಗಳಂಥ ಗೋಪಿಯೇ, ನಮ್ಮ ಗೋಷ್ಠಿಗೆ ನೀನು ಒಂದು $1 ಇದ್ದಂಗೆ ಪದಕ. ಅದರಿಂದ ಅಲುಂಗಲಮೇ ಅಂದರೆ ಒಂದು $1 ಥರ ನೀನು. ತೆಟ್ರಮಾಯ್ ಒಂದು ತಿರೆ, 2ನೇ ಪಾಠದಲ್ಲಿ ಹೇಳಿದ್ದಲ್ಲ, ಯಾವ ಆಭರಣನೂ ನಾವು ಧರಿಸಲ್ಲ ಅಂತೇಳಿ ಡೂಸ್ ಆ್ಯಂಡ್ ಡೋಂಟ್ಸಲ್ಲಿ ನೋಡಿದ್ದೀವಿ. ಯಾವ ಆಭರಣ ಧರಿಸಲ್ಲ ಅಂತ ಹೇಳಿದರು. ಈ ಗೋಪಿಗೆ ಆ ರೂಲ್ ಗೊತ್ತಿಲ್ವೋ? ಒಳ್ಳೆ ಆಭರಣ ಧರಿಸ್ಕೊಂಡು ಮಲಗಿದ್ದಾಳ, ಚೆನ್ನಾಗಿ ಕೃಷ್ಣ ಅನುಭವವನ್ನು ಅನುಭವಿಸಿರೋಳು, ಇಲ್ಲಿವರೆಗೂ ಅವಳು ಬರ್ತಾ ಇಲ್ಲಲ್ಲ, ಅವ್ಳಿಗೇನೋ ಒಂದು ಕಾರಣ ಇರಬೇಕು ಅಂತ ಆಂಡಾಳು ನೆನೆಸ್ಕೊಳ್ತಾಳಂತೆ. ನೆನೆಸಿ ನೋಡಿಬಿಟ್ಟು ರಾತ್ರಿ ಪೂರ್ತಿ ಇವಳು ಕೃಷ್ಣ ಅನುಭವದಲ್ಲಿದ್ದು ಆ ಶೃಂಗಾರ ಕಾಮದಲ್ಲಿ ಇದ್ದಳೋ ಏನೋ, ಬಾ ಅಂತ ನಾನು ಹೇಳಿದ ತಕ್ಷಣ ಓಡಿ ಬಂದುಬಿಟ್ಟಿದ್ರೆ ಹೆಂಗೆ ಮಲಗಿದ್ದಾಳೆ ಹಂಗೆ ಬಂದುಬಿಡ್ತಾಳಲ್ಲ. ಅದರಿಂದ ಹೇಳಿದಂತೆ ತೆಟ್ರಮಾಯ್ ಒಂದು ತೀರೆ, ಆಭರಣವೆಲ್ಲ ಸರಿ ಇದೆಯಾ, ಎಲ್ಲ ಸ್ಯಾರಿ ಎಲ್ಲ ರೆಡಿ ಮಾಡ್ಕೋ, ಕರೆಕ್ಟಾಗಿ ಮಾಡ್ಕೋ, ಕೂದಲೆಲ್ಲ ಕಟ್ಕೊಂಡು ನಿಧಾನಕ್ಕೆ ಬಂದು ಬಾಗ್ಲಂತಾರೆ ಅಂತೇಳಿ ಆಂಡಾಳು ಅಲ್ಲಿ ಹೇಳಿದಂತೆ. ಓಡಿ ಬಂದುಬಿಡ್ಬೇಡ, ಸೆಟಪ್ ಮಾಡ್ಕೊಂಡು ಬಾ ಅಂತ ಹೇಳಿದಂತೆ. ಈ ಇಬ್ಬರಿಗೂ ಆಗಿದ್ದ ವಾರ್ತಾಲಾಪನ ಇನ್ನೊಂದು ಇವರು ವ್ಯಾಖ್ಯಾನಕರು ಈ ಥರ ಬರೀತಾರೆ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾದ್ದೇವ ವಕ್ತವ್ಯಂ ವಚನೇಕ ದರಿದ್ರತಾ. ಏನು ಹೇಳ್ತಾರೆ, ನಾವು ನಿನ್ನ ಮಾತಿಗೆ ಕಾದಿದ್ದೀವಿ. ಆಚೆಯವರು ಆಂಡಾಳ್ ಮತ್ತು ಗೋಪಿಯರು ಹೇಳ್ತಾರೆ, ಒಳಗಡೆ ಇರೋ ಇವ್ರಿಗೆ, ನಿನ್ನ ಮಾತಿಗೆ ಕಾದಿದ್ದೇವೆ, ನಿನ್ನಲ್ಲಿ ಆ ಮಾತುಗೂ ದರಿದ್ರವೇ, ನಿನ್ನ ಪ್ರಿಯವಾದ ಮಾತುಗಳನ್ನು ಕೇಳಿ ನಾವು ಆನಂದಿಸಬೇಡವೇ, ಒಳಕ್ಕೆ ಬನ್ನಿ ಅಂತ ಹೇಳು, ಇಲ್ಲ ಹೋಗಿ ಅಂತ ಹೇಳ್ಬಿಡೋ, ಎರಡೂ ಆಡದೆ ಸುಮ್ಮನೆ ಇದೆಯಲ್ಲ ಅಂತ ಹೇಳಿ ಹೇಳಿದಂತೆ. ಆಗ ಸಖಿ ಸುಮ್ಮನೆ ಇಲ್ಲ, ಈಗೆಲ್ಲ ನೀವು ನನ್ನ ಮೇಲೆ ದೋಷಾರೋಪಣೆ ಮಾಡೋದಕ್ಕೆ ಇಲ್ಲಿ ಈಗ ಅವನಿದಾನ, ಇಲ್ಲಿ ನಾರಾಯಣ ಇಲ್ಲಿದಾನ ಅಂತ ಕೇಳಿದ್ರಂತೆ. ಅದಕ್ಕೆ ಸಖಿಯ ಮಾತು ಕೇಳಿ ಗೋದ ಹೇಳ್ತಾಳೆ, ತುಳಸಿ ಪರಿಮಳಯುಕ್ತ ಶಿರಸ್ಸುಳ್ಳವನು, ಸರ್ವಂತಾರ್ಯಮ್ಯನ ಸರ್ವವ್ಯಾಪಿಯಾದ ನಾರಾಯಣನು, ಸರ್ವಗಂಧನು ಎಂಬಂತೆ ನಿರತಿಶಯ ಸುಗಂಧನಾದ್ದರಿಂದ ಅಂತರ್ಬಹಿಷ್ಠ ಸತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ವೇದಗಳು ಹೇಳುತ್ತೆ. ಸಖಿಯು ಬಾಗಿಲು ತೆರೆಯದ್ದರಿಂದ ಅವನ ಇರುವಿಕೆ ಪರಿಮಳವನ್ನು ಮುಚ್ಚಲು ಸಾಧ್ಯವೇ? ಅವ್ರು ತುಳಸಿ ಸ್ಮೆಲ್ ಅಷ್ಟಿದೆ ಅಂತ ಹೇಳ್ತಾರೆ, ಅವಳು ಇಲ್ಲ ಅಂತಿದ್ರು ಕೂಡ ಅವನು ಇರೋದು ನಮ್ಗೆ ಗೊತ್ತಮ್ಮ, ನೀನು ಬಾಗಿಲು ತೆರೆಯೋದ್ರ ಪರವಾಗಿಲ್ಲ, ಅಲ್ಲಿಂದ ನಮಗೆ ಗಮ್ಮತ್ತ ಸುಗಂಧವಾದ ತುಳಸಿ ವಾಸನೆ ಬರ್ತಾ ಇದೆ, ಅದರಿಂದ ನೀನು ಮಾತು ಆಡ್ತಾ ಇಲ್ಲ, ನೀನು ಬಾಯಿಗೆ ಮತ್ತು ಮನಸ್ಸಿಗೆ ಎಲ್ಲದಕ್ಕೂ ಬಿ ಹಾಕೊಂಡ್ಬಿಟ್ಟಿದ್ಯಾ ಅಂತೇಳಿ ಆಂಡಾಳು ಹೇಳಿದಂತೆ. ಅದಕ್ಕೆ ಸಖಿ ಹೇಳಿದ್ಲಂತೆ, ಇದೆಂತಹ ಆರೋಪ, ನೀವು ಬಾಗಿಲೇ ನಾಗಿಂದ ಬಂದು ನಿಂತಿದ್ದೀರ, ಇಲ್ಲಿ ಶಿಸ್ತಾಗಿ ಕಾಯ್ತಾ ಇದ್ದೀರಾ, ಅವನು ಹೀಗೆಲ್ಲ ಒಳಗೆ ಹೆಂಗೆ ಬರೋಕ್ಕಾಗತ್ತೆ ನಿಮ್ಗೆ ಗೊತ್ತಿಲ್ಲದೆ? ನೋಡಿ ಇವ್ರ ಕ್ವಶನು, ನೀವು ಬೆಳಗ್ಗೆಯಿಂದಲೇ ಕಾಯ್ತಾ ಇದ್ದೀರಾ, ನನ್ನ ಒಳಗೆ ಅವ್ನು ಬಂದಿಲ್ಲ, ನೀವು ಹೆಂಗೆ ಬಂದ್ವಿ ಅಂತ ಹೇಳ್ತೀರಾ ಅಂತ ಹೇಳಿದಂತೆ. ಅದು ಗೋದಾದೇವಿ ಹೇಳ್ದಂತೆ, ಹಾಂ ಏನಂದೆ, ಅವನು ನಾರಾಯಣನು, ನೀನು ಬಾಗಿಲು ತೆಗೆದು ಒಳಗೆ ಬಿಡುವವರೆಗೂ ಅವನು ಕಾಯಬೇಕಾ? ಅವನು ಒಮ್ಮೆ ನಿನ್ನ ಬೆಳಗ್ಗೆ ಬಂದನಾದರೆ ಹೊರಗೆಲ್ಲಿ ಬರಲು ಅರಿತಾನೋ, ಅವನು ನಮಗೆ ಕಣ್ಣಿಗೆ ಕಾಣದಿದ್ದರೂ ಅವನ ತುಳಸಿ ಮಾಲೆ ಸುಗಂಧವೇ ಅವನ ಇರುವಿಕೆಯನ್ನು ನಮಗೆ ತೋರಿಸ್ಕೊಟ್ಟಿದೆ ಅಂತ ಹೇಳ್ತಾರೆ. ಆಮೇಲೆ ಇವ್ರು ಹೇಳ್ತಾರಂತ ಆಚಾರ್ಯವರು, ನಿನ್ನನ್ನು ಬಿಟ್ಟು ಆ ಗೋಪಿಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ, ನಿನ್ನನ್ನು ಬಿಟ್ಟು ನಾವು ಮುಂದೆ ಹೋಗಲು ಸಾಧ್ಯವಿಲ್ಲ, ನಿನಗೋಸ್ಕರ ಎಷ್ಟು ಹೊತ್ತು ಕಾಯುವುದು ಎಂಬ ಒಂದು ಸುಳಿವು ಸಿಗ್ತಾ ಇಲ್ವಲ್ಲ. ಇದನ್ನು ಕೇಳಿಕೊಂಡು ಕೊನೆಯಲ್ಲಿ ಒಳಗಿದ್ದ ಗೋಪಿ ಕೃಷ್ಣ ಕೃಷ್ಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಲಂತೆ, ಎದ್ಬಿಟ್ಲಂತೆ. ಈಗ ಈ ಪಾಸುರದಲ್ಲಿ ನಮಗೆ ವಾಟ್ ಆರ್ ದ ಲರ್ನಿಂಗ್ಸ್ ಅಂತ ನೋಡೋಣ. ಈಗ ನೋಟ್ರು ಸ್ವರ್ಗಂ ಪುಗುಹಿಂದ್ರ ಅಮ್ಮನಾಯ್, ಸ್ವರ್ಗ ಅನ್ನೋದು ಇಂದ್ರ ಇರುವ ಲೋಕವಲ್ಲ. ಸ್ವರ್ಗ ಅನ್ನೋ ಪದಕ್ಕೆ ಅಮೃತತ್ವ ಅಂತ ಅರ್ಥವನ್ನು ಕಠೋಪನಿಷದಲ್ಲಿ ಯಮ ಮತ್ತು ನಚಿಕೇತ ಇಬ್ಬರಿದ್ದಾರೆ, ಅವ್ರ ಜೊತೆಲಿ ಒಂದು ಸಂವಾದ ನಡೀತು. ಅದು ಬ್ಯೂಟಿಫುಲ್ ಸಂವಾದ, ಯಾವೆಲ್ಲ ಸಿಕ್ಕಿದ್ರೆ ನೋಡಿ.
ನಚಿಕೇತ ಯಮಗೆ ಪ್ರಶ್ನೆ ಉತ್ತರ ಆಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ಕ್ವಶನ್ ಕೇಳ್ತಾನೆ, ಅದು ಇಲ್ಲಿ ಹೇಳ್ತಾ ಇದ್ದೀನಿ. ಸ್ವರ್ಗ ಅಂತ ಒಂದು ಲೋಕ ಇದೆಯಂತ, ಕೆಲವರು ಇದೆ ಅಂತಾರೆ, ಕೆಲವರು ಇಲ್ಲ ಅಂತಾರೆ ಅಂತ ಕೇಳಿದ್ರಂತೆ. ಕೊನೆಗೆ ಈ ಆತ್ಮ ಆನಂದವನ್ನು ಪಡೆದುಕೊಳ್ಳೋಕ್ಕೆ ಎಲ್ಲಿ ಹೋಗಿ ಸೇರುತ್ತೆ ಅಂತ ಕ್ವಶನ್ ಕೇಳಿದಂತೆ. ಯಮ ಅವನ ಉತ್ತರದಲ್ಲಿ ಹೇಳಿದಂತೆ, ಸ್ವರ್ಗೇ ಲೋಕೆ ಅಮೃತತ್ವಂ ಭಜಂತೆ. ಅಮೃತತ್ವ ಅಂತ ಹೇಳಿದರೆ ಆನಂದ, ಯಾವತ್ತೂ ಕಮ್ಮಿ ಆಗದಂತಹ ಒಂದು ತತ್ವ ಅದು, ಅದೇ ಅಮೃತ, ಅದು ಭಗವತ್ ತತ್ವ ಅಂತ ನಾವು ತಿಳ್ಕೋಬೇಕು. ಆ ಭಗವಂತನ ಸಂಶ್ಲೇಷವೇ ಸ್ವರ್ಗ. ಸೀತೆಗೆ ರಾಮ ಹೇಳ್ತಾನಂತೆ, ನಮಗೆಲ್ಲರಿಗೂ ಗೊತ್ತು. ಈ ಥರ ಅವನಿಗೆ ಇದು ಶಾಪ ಕೊಟ್ಟ ಮೇಲೆ 2 ಬೂನ್ ಕೊಟ್ಟರು, ಒಂದು ಬಂದು 14 ವರ್ಷ ಕಾಡಿಗೆ ಹೋಗಿ ಅಂತ ಹೇಳ್ಬಿಟ್ರು. ಆವಾಗ ಸೀತೆಗೆ ರಾಮ ಹೇಳ್ತಾರೆ, ನೋಡಮ್ಮ ನಾನು ಅರಣ್ಯಕ್ಕೆ ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ಬರ್ತೀನಿ, ನೀನು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ. ಹಾಗೆ ಸೀತಾ ರಾಮನ ಕೇಳ್ತಾರಂತೆ, ಏನಪ್ಪ ಈ ಥರ ಸ್ವರ್ಗ ಅಂದರೆ ಏನು ಗೊತ್ತಾ ಅಂತೇಳಿ ಸೀತೆ ರಾಮನ ಕೇಳ್ತಾರೆ. ಸ್ವರ್ಗ ಅಂದರೆ ಏನು ಗೊತ್ತಾ, ನರಕ ಅಂದರೆ ಏನು ಗೊತ್ತಾ ನಿಮಗೆ ಅಂತ. ಅದಕ್ಕೆ ರಾಮ ಹೇಳ್ತಾರೆ, ನಮಗೆಲ್ಲ ಗೊತ್ತಿರುತ್ತಾರ, ಸ್ವರ್ಗ ಅಂದರೆ 30 ಮುಕ್ಕೋಟಿ ದೇವತೆಗಳು ಇರುವಂತಹ ಜಾಗ ಅಂತ ಹೇಳಿದ ತಕ್ಷಣ ಸೀತಾ ಹೇಳ್ತಾಳೆ, ಹೌದಾ, ನೀವು ಓದಿರೋ ಕಾಲೇಜಲ್ಲಿ ನಂಗೆ ಹೇಳ್ಕೊಟ್ಟಿರ್ಬೋದು, ನಾನು ಓದಿದ ಕಾಲೇಜಲ್ಲಿ ನಂಗೆ ಹೇಳಿಲ್ಲ ಅಂತ ಹೇಳಿದಂತೆ. ಏನು ಹಿಂಗೆ ಹೇಳ್ತಾ ಇದೆಯಲ್ಲ? ಅದಕ್ಕೆ ಅವಳು ಹೇಳಿದಂತೆ, ಎಲ್ಲಿ ರಾಮ ವಾಸವಾಗಿರುವಾನೋ ಅದು ಸ್ವರ್ಗ ಅಂತ ಅವಳು ಹೇಳಿದ್ಲಂತೆ. ಇದನ್ನು ಅದ್ಭುತವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ್ದಾರೆ. ಯಸ್ತ್ವಯ ಸಹಸ ಸ್ವರ್ಗಂ ನೆರೆಯೋ ಯಸ್ತ್ವಯ ವಿನಾ. ಹೇ ರಾಮ, ನೀ ಎಲ್ಲಿದ್ದೀಯೋ ಅದು ಸ್ವರ್ಗ, ನೀನು ಎಲ್ಲಿಲ್ಲವೋ ಅದು ನರಕ ಅಂತ ಹೇಳ್ಬಿಟ್ಟು ಸೀತೆ ಹೇಳ್ತಾಳಂತೆ. ಭಗವಂತನ ಉಪಸ್ಥಿತಿಯನ್ನು ಸದಾ ಸರ್ವಕಾಲ ಕ್ಷಣ ಕ್ಷಣಕ್ಕೂ ಅನುಭವಿಸುವುದು ಅದು ಸ್ವರ್ಗದ ಅನುಭವ, ಆನಂದದ ಅನುಭವ. ಜೀವನದಲ್ಲಿ ಅವನ ನಾಮಸ್ಮರಣೆಯ ವ್ರತವನ್ನು ನಾವು ಏರ್ಪಡಿಸಿಕೊಂಡರೆ, ಅವನ ಜೊತೆಯಲ್ಲಿ ಬಾಂಧವ್ಯವನ್ನು ಏರ್ಪಡಿಸಿಕೊಂಡರೆ, ಹೆಂಗೆ ವಧುವರು ಮದುವೆ ಆಗುತ್ತಲ್ಲೋ ಅವರಿಗೊಬ್ಬರಿಗೊಬ್ಬರು, ಆ ಮದುವೆ ವ್ರತ ಹೇಗೆ ಉಂಟಾಗುತ್ತೋ ಅದೇ ಥರ ಭಗವಂತನಿಗೂ ನಮಗೂ ಎಡಬಿಡದ ಒಂದು ಸಂಬಂಧವನ್ನು ನಾವು ಏರ್ಪಡಿಸ್ಕೊಂಡ್ರೆ ಅದು ವ್ರತ ಅನುಷ್ಠಾನ ಆಗಿದೆ. ಆ ವ್ರತ ಅನುಷ್ಠಾನವನ್ನು ಯಾರು ಮಾಡ್ತಾರೋ ಅವರು ಸದಾ ಸರ್ವಕಾಲ ಆನಂದವನ್ನು ಅನುಭವಿಸುತ್ತಾರೆ, ಇರುವ ಜಾಗದಲ್ಲೇ ಸ್ವರ್ಗವನ್ನು ಅನುಭವಿಸ್ತಾರೆ. ಭಗವಂತನ ಆಲಿಂಗನವನ್ನು ಅವರು ಸದಾ ಸರ್ವಕಾಲ ಅನುಭವಿಸ್ತಾರೆ. ಬೇರೆ ಎಲ್ಲ ಕತ್ತಲೆ ಕಾಣಿಸಿದೆ ಅಂತ ಅವರಿಗೆ. ಭಗವಂತ ಒಬ್ಬನೇ ಜ್ವಾಜ್ವಲ್ಯಮಾನವಾಗಿರುವಂಥ ತೇಜಸ್ ಭರಿತ ಹೊಂದಿರುವಂಥ ಮೂರ್ತಿಯಾಗಿ ಪರಮಾತ್ಮ ಕಾಣಿಸ್ಕೊಳ್ತಾನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅಮ್ಮ ನಾಯಿ, ಓ ನಮ್ಮ ನಾಯಕಿ, ನೀನು ನಮ್ಮನ್ನು ಬಿಟ್ಟು ಏಕಾಂತದಲ್ಲಿ ಭಕ್ತಿಯಲ್ಲಿ ಮುಳುಗುವುದು ಹೇಗೆ? ಮಾಟ್ರಮಂ ತಾರಾರೋ ವಾಸಲ್ ತಿರುವಾದಾರ್. ನೀನು ಬಾಗಿಲು ತೆರೆದಿದ್ದರೂ ಪರವಾಗಿಲ್ಲ, ಒಂದು ಮಾತನ್ನು ಹೇಳಲು ಸಾಧ್ಯವಿಲ್ಲವೇ? ಇಲ್ಲಿ ಇನ್ನೊಂದು ಉಪಮೆ ಕೊಡ್ತಾ ಇದ್ದಾರೆ. ಹನುಮಂತ ನಮಗೆಲ್ಲ ಗೊತ್ತು, ಹಿಡ್ಕೊಂಡು ಹೋದ ಸೀತೆನ ಕೈಯಲ್ಲಿ ಅಂಗುಲಿ ಕಟ್ಕೊಂಡಿದ್ದ. ಅದನ್ನು ಪ್ರೂಫ್ ಆಗಿ ಕೊಟ್ಟ ಮೇಲೆ ಆಂಜನೇಯರ ಹತ್ರ ಅವ್ರು ಬಂದು ಚೂಡಾವಣೆ ಕೊಟ್ಟರು. ಚೂಡಾವಣೆ ಕೊಟ್ಟು ವಾಪಸ್ ಬರ್ತಾ ಇದ್ದಾರೆ. ಬಂದಾಗ ಹನುಮಂತ ಲಂಕೆಯಿಂದ ಬರುವಾಗ ಸೀತಾದೇವಿ ಹೇಳಿದ ಮಾತನ್ನು ಕೇಳಲು ಬಹಳ ಉತ್ಸುಕನಾಯ್ತಾರೆ ಶ್ರೀರಾಮ ಎಷ್ಟು ಉತ್ಸುಕನಾಗಿದ್ದ, ಸೀತಾ ಸಿಕ್ಕಲ್ಲ ಇಲ್ವಾ, ಏನಾಯಿತು ಕೇಳೋಕ್ಕೆ. ಅದೇ ಥರ ಆಂಡಾಳ್ ಮತ್ತು ಇತರರ ಒಳಗೆ ಗೋಪಿಯಿಂದ ಕೇಳಲು ಕಾತುರದಿಂದ ಕಾಯ್ತಿದ್ರು ಅಂತ ಇವೆರಡನ್ನು ಕಂಪೇರ್ ಮಾಡಿ ಹೇಳ್ತಾರೆ. ಆಂಡಾಳ್ ಸುವರ್ಗಂ ಪೂಗಿಂದ್ರ ಎಂದು ಹೇಳಿದ್ದರಿಂದ ಗೋಪಿಯು ಒಳಗೆ ಕೃಷ್ಣಾನುಭವದಲ್ಲಿ ತಲ್ಲಿಯನ್ನೊಳಗಿದ್ದಾಳೆ ಅಂತ ಅರ್ಥ ಆಗುತ್ತೆ. ಒಳಗಿರೋ ಗೋಪಿಯು ಅದನ್ನು ನಿರಾಕರಿಸಿದಳು. ಇದಕ್ಕೆ ಆಂಡಾಳ್ ಹೇಳ್ತಾಳೆ, ನಾಟ್ರೋತ್ರುಯ ಮುಡಿ. ತ್ರೋಯ ಅಂದರೆ ತುಳಸಿ. ಆ ಗೋಪಿಗೆ ಆಂಡಾಳ್ ತಿಳಿಸ್ತಾಳೆ, ನೀನು ಮರೆ ಮಾಡಲು ಪ್ರಯತ್ನಿಸಿದ್ರು ಕೃಷ್ಣ ಒಳಗಿಲ್ಲ ಅಂತ ನಿಮಗೆ ತುಳಸಿ ವಾಸನೆ ಬರ್ತಾ ಇದೆ ಅಂತ. ನಾಟ್ರತುಯ ಮುಡಿ ನಾರಾಯಣನ್. ಈ ನೋಡಿ ಇಲ್ಲಿ ಬೇರೆ ಅರ್ಥಗಳು ಬರುತ್ತೆ. ನಾಟ್ರತುಯ ಮುಡಿ ನಾರಾಯಣನ್ ಅಂದರೆ ನಮಗೆ ಅವತ್ತಿಂದ ನೋಡಿದ್ವಿ 2 ವಿಭೂತಿ ಇದೆ. ಒಂದು ನಿತ್ಯ ವಿಭೂತಿ, ಇನ್ನೊಂದು ಲೀಲಾ ವಿಭೂತಿ. ನಿತ್ಯ ವಿಭೂತಿನ ಶ್ರೀವೈಕುಂಠದಲ್ಲಿ ಪರಮಪದಲ್ಲಿ ಇರೋದು ಭಗವಂತ. ಲೀಲಾ ವಿಭೂತಿಯನ್ನು ನಾವೆಲ್ಲ ಇರೋ ಈ ಜಾಗ. ಈ ನಾರಾಯಣನ್ ಪದ ಇರೋದ್ರಿಂದ ಅವನು ನಿತ್ಯ ವಿಭೂತಿಯ ಒಡೆಯ ಅಂತ ನಾಟ್ರತುಯ ಮುಡಿ ನಾರಾಯಣನ್ ಅದರಲ್ಲಿ ಹೇಳ್ತಾ ಇದ್ದಾರೆ. ನಮ್ಮಾಲ್ ಪೋಟ್ರಪ್ಪರೇತನು ಪುಣ್ಯನ್. ಅದರಿಂದ ಲೀಲಾ ವಿಭೂತಿಯಲ್ಲಿ ಎಲ್ಲರಿಗೂ ಅವನೇ ಸಾಧನ ಮತ್ತು ಗುರಿ ಎಂಬುದು ಉಪೇಯ ಎರಡೂ ಅವನೇ ಅನ್ನೋದು ನಮ್ಮಾಲ್ ಪೋಟ್ರಪ್ಪರೇತನು ಪುಣ್ಯನ್ ಅನ್ನೋ ವರ್ಡಲ್ಲಿ ಅದು ಹೇಳ್ತಾ ಇದೆ. ಪರೈತರು ಪುಣ್ಯನ್. ಪುಣ್ಯ ಎಂಬ ಪದದ ಅರ್ಥವೇನೆಂದರೆ ಆ ಸತ್ಯವು ಜನರನ್ನು ಒಳ್ಳೆಯ ಕೆಲಸಗಳೇ ಕೊಂಡೊಯ್ಯುತ್ತದೆ ಅಂತ. ಕೃಷ್ಣನೇ ನಾರಾಯಣ ಎಂಬ ಸತ್ಯವನ್ನು ಒಂದೊಂದು ಸರಿ ನೋಡ್ತಾ ಇದ್ದೀವಿ. ನಾರಾಯಣ ಬಂದಾಗ = ಕೃಷ್ಣ ಅಂತ ಆಂಡಾಳ್ ಮನಸ್ಸಲ್ಲಿ ಇದರಲ್ಲೂ ಹೇಳಿದ್ದಾರೆ. ನಾರಾಯಣ ಎಂಬ ಸತ್ಯವನ್ನು ಆಂಡಾಳ್ ಇಲ್ಲಿ ತಿಳಿಸಿ ಒಳಗಿರೋ ಗೋಪಿಯನ್ನು ಕೃಷ್ಣನ ನಾಮಸ್ಮರಣೆಯನ್ನು ಮಾಡಲು ಕರೆಯುತ್ತಾಳೆ. ಪಂಡರುನಾಳ್ ಕೂಟ್ರತ್ತಿನ್ ವಾಯುವಿಂದ ಕುಂಭಕರ್ಣನ್ ತೋಟ್ರಂ ಉನಕ್ಕೆ. ಕುಂಭಕರ್ಣ ದೀರ್ಘ ಮತ್ತು ಆಳವಾದ ನಿದ್ರೆಗೆ ಹೆಸರುವಾಸಿ ಕುಂಭಕರ್ಣ.
ಅವನಿಗೆ ಅಷ್ಟೊಂದು ಘೋರ ತಪಸ್ಸು ಮಾಡಿದ ತಕ್ಷಣ ಆಯಿತು ಅಂತ ದೇವರು ಪ್ರತ್ಯಕ್ಷ ಆಗಿಬಿಟ್ಟು ನಿನಗೇನು ವರ ಬೇಕು ಅಂತ ಕೇಳಿದ್ರಂತೆ. ಅವನ ಮನಸ್ಸಲ್ಲಿ ಏನಿತ್ತು? ನಿತ್ಯತ್ವ ಅಂದರೆ ಏನು? ನಾನು ಸಾಯಲೇಬಾರ್ದು, ಇಮ್ಮಾರ್ಟಲ್ ಅಂತ ಅವನ ಮನಸ್ಸಲ್ಲಿ ಅದಿತ್ತು. ಆದರೆ ಅವನು ಅಸುರನಾಗಿದ್ದಕ್ಕೋಸ್ಕರ ಸರಸ್ವತಿ ಅವ್ನ ನಾಲ್ಗೆಯಲ್ಲಿ ಕೂತ್ಕೊಂಡು ನಿತ್ಯತ್ವ ಹೇಳೋ ಟೈಮಲ್ಲಿ ನಿದ್ರತ್ವ ಅಂತ ಹೇಳಿಸ್ಬಿಟ್ಲು. ನಿತ್ಯತ್ವ ಬಿಕೇಮ್ ನಿದ್ರತ್ವ ಅಂದರೆ ಏನು? ಪರ್ಮನೆಂಟ್ಲಿ ಐ ವಾಂಟ್ ಸ್ಲೀಪ್ ಅಂತ ಹೇಳ್ಬಿಟ್ಟು, ಆಲ್ವೇಸ್ ಸ್ಲೀಪ್. ಅದರಿಂದ ತಥಾಸ್ತು. ಯಾವಾಗ ದೇವ್ರು ಬಂದ ತಕ್ಷಣ ವರ ಕೊಡೋಕ್ಕೆ ಬಂದರು ಅಂದರೆ ಶಿ ಈಸ್ ಹ್ಯಾಪಿ ಅಬೌಟ್ ಪೆನನ್ಸ್ ಅಂತ ಬಂದ ತಕ್ಷಣ ಕೊಡ್ತೀನಿ ಅಂತ ತಥಾಸ್ತು ಹೇಳ್ಬಿಟ್ರು. ಅದರಿಂದಲೇ ಪಕ್ಷ ಕುಂಭಕರ್ಣ ಮಲಗಿದ್ದಾಗ ಅವನಿಗೆ ಅದರ ಇವರು ಏನು ಹೇಳ್ತಾರೆ ನೋಡಿ, ಕುಂಭಕರ್ಣನೇ ಬೆಟರು ಈ ಗೋಪಿಗಿನ್ನ ಅಂತ ಆಂಡಾಳಿಲ್ಲಿ ಹೇಳ್ತಾ ಇದ್ದಾಳೆ. ಕನಿಷ್ಠ ಪಕ್ಷ ಕುಂಭಕರ್ಣನು ಮಲಗಿದಾಗ ಅವನಿಗೆ ಅದರ ಅರಿವಿರಲ್ಲ, ಅವನಿಗೆ ಇಂದ್ರಿಯ ಸುಖಗಳು ಯಾವುದೇ ಅವಕಾಶ ಇಲ್ಲ. ನಿನ್ನ ವಿಷಯದಲ್ಲಿ ನಿನಗೆ ಎಲ್ಲ ಆನಂದ ಇದೆ, ಅವನು ನಿನಗಿಂತ ಉತ್ತಮ ಅಂತ ಹೇಳ್ಬಿಟ್ಟು ಆಂಡಾಳು ಹೇಳ್ತಾರೆ. ಇಲ್ಲಿ ವಿಭೀಷಣ, ರಾವಣ ಮತ್ತು ಕುಂಭಕರ್ಣ 3 ಜನ ನಮಗೆ 3 ಕ್ಯಾರೆಕ್ಟರ್ಸ್ ಗೊತ್ತು. ಅವರು ನಮಗೆ 3 ಗುಣಗಳಿದೆ ಗೊತ್ತು, ರಜಸ್ಸು, ತಮಸ್ಸು, ಸಾತ್ವಿಕ ಗುಣ. ಒಬ್ಬೊಬ್ಬರು ಒಂದೊಂದು ಗುಣ ರೆಪ್ರೆಸೆಂಟ್ ಮಾಡ್ತಾರೆ ನೋಡಿ. ಇಲ್ಲಿ ವಿಭೀಷಣ ಸತ್ವಗುಣವನ್ನು, ರಾವಣ ರಜೋಗುಣವನ್ನು ಮತ್ತು ಕುಂಭಕರ್ಣ ತಮೋಗುಣವನ್ನು ಪ್ರತಿನಿಧಿಸುತ್ತಾರೆ ಅಂತ ಹೇಳಿದೆ. ಅವರನ್ನು ಎಚ್ಚರಿಸಗೊಳಿಸಲು ಬಹಳಷ್ಟು ಶಕ್ತಿಯನ್ನು ಬಳಸುತ್ತಿದ್ದರು. ನಿನ್ನ ವಿಷಯದಲ್ಲಿ ಆಂಡಾಳು ಹೇಳ್ತಾಳೆ ಆ ಗೋಪಿ ಹತ್ರ, ನಮ್ಮ ಎಲ್ಲ ಬಲ ಮತ್ತು ಪ್ರಯತ್ನಗಳನ್ನು ಮಾಡಿದ್ವಿ, ಅವೆಲ್ಲ ವೇಸ್ಟ್ ಆಯಿತು ಅಂತ, ವ್ಯರ್ಥ ಆಯಿತು ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಇವಾಗ ಲಂಕಾಪತಿ ರಾವಣನ ಕುಂಭಕರ್ಣ ಗಾಢ ನಿದ್ರೆಯ ಬಹಳ ಮಾದರಿ ಮಾಡೆಲ್ ಅಂತ ಹೇಳಿದರು. ಯಾವಾಗಲೂ ನಿದ್ದೆಯಲ್ಲಿದ್ದರಿಂದ ಜೀವಾತ್ಮಗಳನ್ನು ಉದ್ಧರಿಸಲು ಅವತರಿಸಿದ ರಾಮನ ದಿವ್ಯ ಪಾದಗಳ ಕಡೆಗೆ ಆನಂದಿಸುವ ಮತ್ತು ಶರಣಾಗತಿ ಮಾಡುವ ಅವಕಾಶವನ್ನು ಕುಂಭಕರ್ಣ ಕಳೆದುಕೊಂಡ. ಆದರೆ ವಿಭೀಷಣ ರಾಮನಲ್ಲಿ ಶರಣಾಗತಿ ಮಾಡಿ ಉತ್ತೀರ್ಣನಾಗಿ ಆಮೇಲೆ ಅವನಿಗೆ ಪಟ್ಟಾಭಿಷೇಕ ಮಾಡಿದ್ರು ರಾಮ. ಒಂದೇ ಕಡೆ ಇಬ್ಬರಿಗೂ ಚಾನ್ಸ್ ಇತ್ತು, ಒಬ್ಬರು ಯೂಸ್ ದ ಚಾನ್ಸ್, ಅದರ್ ಒನ್ ಲಾಸ್ಟ್ ದ ಚಾನ್ಸ್. ಅದರಿಂದ ಯಾವಾಗ ಆಪರ್ಚುನಿಟಿ ಸಿಗುತ್ತೋ ಯು ಮಸ್ಟ್ ಟ್ರೈ ಟು ಮೇಕ್ ಯೂಸ್ ಆಫ್ ಇಟ್. ಅದು ಇಲ್ಲೊಂದು ಲೆಸನ್ ನಮಗೆ. ಪೆರುನ್ ತುಯಿಲ್, ಕುಂಭಕರ್ಣದ್ದು ತುಯಿಲ್ ಅಂತೆ ನಿದ್ದೆ, ಆದರೆ ನಿನ್ನದು ಪೆರುನ್ ತುಯಿಲ್ ಅಂತ ಹೇಳ್ತಾರೆ ಆಂಡಾಳಿಲಿ. ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಅವನು ಎಚ್ಚರಗೊಳ್ತಾನೆ, ಆದರೆ ನೀನು ಹೇಳಲು ನಿಗದಿತ ಸಮಯವಿಲ್ಲ, ನಿನ್ನನ್ನು ಬಿಟ್ಟು ನಾವು ಮುಂದೆ ಹೋಗಲು ಸಾಧ್ಯವಿಲ್ಲ, ನಿನಗೋಸ್ಕರ ನೀನು ಎಷ್ಟೊತ್ತು ಕಾಯಬೇಕು ಅಂತ ಒಂದು ಐಡಿಯಾನು ಸಿಗ್ತಾಯಿಲ್ಲ, ಒಂದು ಸುಳುವು ಸಿಗ್ತಾಯಿಲ್ಲ ಅಂತೇಳಿ ಅದನ್ನು ಪೆರುನ್ ತುಯಿಲ್ ಅಂತ ಆಗ್ಬಿಟ್ಲು ಆಂಡಾಳಿಲಿ. ತುಯಿಲಲ್ಲ ನಿಂದು ಪೆರುನ್ ತುಯಿಲು, ಆಟ್ರ ಆನಂದನುಡೆಯ ಅರುಂಗಲಮೆ, ಅದೀಗ ನಿದ್ರೆ ಮಾಡುವವಳೆ, ನೀನು ನಮಗೆ ಒಂದು ಅಮೂಲ್ಯವಾದ ರತ್ನದ ಹಾಗೆ, ದಯವಿಟ್ಟು ನಮ್ಮನ್ನು ಬಂದು ಬೇಗ ಸೇರಿಬಿಡು ಅಂತ ಆಂಡಾಳು ಹೇಳ್ತಾಳೆ. ತೇಟ್ರಮಾಯ ಒಂದು ತಿರವೇಲೋರ್ ಎಂಪಾವಾಯ್, ನಿನ್ನ ಉಡುಗೆ ಮತ್ತು ಆಭರಣಗಳು ಸರಿಯಾಗಿ ಹಾಕಿಕೋ, ಸ್ಥಿರವಾಗಿ ಬಂದು ಬಾಗಿಲು ತೆಗಿ ಅಂತೇಳಿ ಆಂಡಾಳ ಗೋಪಿಗೆ ತಿಳಿಸ್ತಾಳೆ. ಇವಾಗ ನವವಿಧ ಭಕ್ತಿಯಲ್ಲಿ ಇದು ಯಾವ ಭಕ್ತಿ ಇದರಲ್ಲಿದೆ ಅಂತ ನೋಡಿದ್ರೆ ಅರ್ಚನಂ. ಅರ್ಚನಂ ಅಂದರೆ ಏನು? ಭಗವಂತನ ವಿಗ್ರಹಕ್ಕೆ ಅಥವಾ ಪ್ರತಿಮೆಗೆ ಶಾಸ್ತ್ರದ ಪ್ರಕಾರ ಪೂಜೆ ಮಾಡೋದು, ಪುಷ್ಪ, ಧೂಪ, ದೀಪ, ನೈವೇದ್ಯ, ಮಂತ್ರಗಳ ಮೂಲಕ ದೇವರಿಗೆ ಸೇವೆ ಸಲ್ಲಿಸೋದೇ ಅರ್ಚನೆ. ಈ ಪದ್ಯದಲ್ಲಿ ಪರ್ಫಾರ್ಮಿಂಗ್ ಅರ್ಚನೆ ತುಳಸಿ ಬಗ್ಗೆ ಬಂದಿಂದ ತುಳಸಿ ಹಾಕ್ಕೊಂಡು ನಾವು ದೇವರಿಗೆ ತುಳಸಿ ಅರ್ಚನೆ ಮಾಡ್ತೀವಿ, ಹೂಗಳು ಹಾಕಿ ಅರ್ಚನೆ ಮಾಡ್ತೀವಿ. ಈ ತುಳಸಿಗೆ ಅಷ್ಟೊಂದು ಹೇಳಿದಾರಲ್ಲ ಇದರಲ್ಲಿ ತುಳಸಿಯ ಪ್ರಭಾವ, ಅದರಿಂದ ತುಳಸಿ ಬಗ್ಗೆ ಏನಾದ್ರು ದಾಸರ ಕೃತಿ ಇದೆಯಾ ಅಂಥೇಳಿ ನೋಡಿದೆ, ಅದು ನಾವು ನೋಡೋಣ ಈಗ. ಶ್ರೀ ತುಳಸಿ ವೃಂದಾವನವೇ ಮಂದಿರವಾಗಿಹ ಇಂದಿರೆ ಶ್ರೀ ತುಳಸಿ, ವೃಂದಾವನವೇ ಮಂದಿರವಾಗಿಹ ಇಂದಿರೆ ಶ್ರೀ ತುಳಸಿ. ತುಳಸಿ ಶ್ರೀ ತುಳಸಿ ನಂದನಂದನ ಶ್ರೀ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ. ನಂದನಂದನ ಶ್ರೀ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ. ವೃಂದಾವನವೇ ಮಂದಿರವಾಗಿಹ ಇಂದಿರೆ ಶ್ರೀ ತುಳಸಿ. ಶ್ರೀ ತುಳಸಿ ಮೂಲ ಮೃತ್ತಿಕೆಯನ್ನು ಧರಿಸಿದ ಮಾತ್ರದಿ, ಮೂಲ ಮೃತ್ತಿಕೆಯನ್ನು ಧರಿಸಿದ ಮಾತ್ರದಿ ಮೂರ್ಲೋಕವೇ ವಶಬಹುದು. ಮಾಲೆಯ ಧರಿಸಿದ ಮನುಜಗೆ ಮುಕುತಿಯ ಮಾರ್ಗವು ತೋರುವುದು. ಮಾಲೆಯ ಧರಿಸಿದ ಮನುಜಗೆ ಮುಕುತಿಯ ಮಾರ್ಗವ ತೋರುವುದು. ಕಾಲ ಕಾಲಗಳಲ್ಲಿ ಮಾಡಿದ ದುಷ್ಕರ್ಮ, ಕಾಲ ಕಾಲಗಳಲ್ಲಿ
ಮಾಡಿದ ದುಷ್ಕರ್ಮ ಕಳೆದು ಬಿಸಾಡುವುದು, ಕಾಲನ ದೂತರ ಹಟ್ಟಿ ಕೈವಲ್ಯದ ಲೀಲೆಯ ತೋರುವುದು, ಕಾಲನ ದೂತರ ಹಟ್ಟಿ ಕೈವಲ್ಯದ ಲೀಲೆಯ ತೋರುವುದು. ಬೃಂದಾವನವೇ ಮಂದಿರವಾಗಿಹ ಇಂದಿರೆ ಶ್ರೀ ತುಳಸಿ, ದರೆಯೊಳು ಸುಜನರ ಮರೆಯದೆ ಸಲಹುವ ವರಲಕ್ಷ್ಮೀ ತುಳಸಿ, ದರೆಯೊಳು ಸುಜನರ ಮರೆಯದೆ ಸಲಹುವ ವರಲಕ್ಷ್ಮೀ ತುಳಸಿ. ಪರಮ ಭಕ್ತರ ಪಾಪಗಳನ್ನೆಲ್ಲ ತರಿದು, ಪರಮ ಭಕ್ತರ ಪಾಪಗಳನ್ನೆಲ್ಲ ತರಿದು ಪಾವನ ಮಾಡು ತುಳಸಿ, ಪಾವನ ಮಾಡು ತುಳಸಿ. ಸಿರಿ ಆಯು ಪುತ್ರಾದಿ ಸಂಪದಗಳ ನೀತು ಹರುಷವ ನೀವಳು ತುಳಸಿ, ಸಿರಿ ಆಯು ಪುತ್ರಾದಿ ಸಂಪದಗಳ ನೀತು ಹರುಷವ ನೀವಳು ತುಳಸಿ. ಪುರಂದರ ವಿಠಲನ ಚರಣ ಕಮಲಗಳ ಸ್ಮರಣೆಯ ಕೊಡುವಳು ತುಳಸಿ, ಪುರಂದರ ವಿಠಲನ ಚರಣ ಕಮಲಗಳ ಸ್ಮರಣೆಯ ಕೊಡುವಳು ತುಳಸಿ. ವೃಂದಾವನವೇ ಮಂದಿರವಾಗಿಹ ಇಂದಿರೆ ಶ್ರೀ ತುಳಸಿ, ಇಂದಿರೆ ಶ್ರೀ ತುಳಸಿ, ಚಂದದ ಶ್ರೀ ತುಳಸಿ. ಬೃಂದಾವನವೇ ಮಂದಿರವಾಗಿಹ, ಇದರಲ್ಲಿ ತುಳಸಿ ಗಿಡವು ನೆಲೆಸಿರುವ ಬೃಂದಾವನವೇ ಅವಳಿಗೆ ಪವಿತ್ರವಾದ ಮಂದಿರ, ದೇವಸ್ಥಾನ ಅಂತೇಳಿ ಈ ಫಸ್ಟ್ ಸಾಲ ಹೇಳ್ಬಿಟ್ಟು, ಇಲ್ಲಿ ತುಳಸಿಯನ್ನು ಕೇವಲ ಗಿಡ ಎನ್ನದೆ ಸಾಕ್ಷಾತ್ ಸಂಪತ್ತಿನ ಅಧಿದೇವತೆಯ ಲಕ್ಷ್ಮೀ ಇಂದಿರೆ ಅಂತ ಇದರಲ್ಲಿ ಹೇಳಿದೆ. ಪವಿತ್ರವಾದ ತುಳಸಿಯು ಭಗವಂತನಾದ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದವಳು, ಆದ್ದರಿಂದ ಅವಳು ದೈವಿಕ ಶಕ್ತಿಯ ಸಂಕೇತವಾಗಿದ್ದಾಳೆ. ಯಾವ ಮನೆ ಅಂಗಳದಲ್ಲಿ ತುಳಸಿ ಬೃಂದಾವನವಿರುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಎಂಬ ನಂಬಿಕೆ ಇದರಲ್ಲಿದೆ. ಒಟ್ಟಾರೆಯಾಗಿ ಈ ಸಾಲುಗಳು ತುಳಸಿ ದೇವಿಯ ಪಾವಿತ್ರ್ಯತೆ ಮತ್ತು ಅವಳ ಭಕ್ತರಿಗೆ ನೀಡುವ ಮಂಗಳಕರವಾದ ಆಶೀರ್ವಾದವನ್ನು ಎತ್ತಿ ತೋರಿಸುತ್ತವೆ. ನಾಳೆದು ಪಾಶುರ 11ನೇದು, ಇದು ಬಂದು 6ನೇ ಗೋಪಿಯನ್ನು ಎಬ್ಸೋದು. ಕಟ್ರು ಕರವೈ ಕಣಂಗಳ್, ಈ ಪಾಸುರದಲ್ಲಿ ಇನ್ನೊಂದು ಗೋಪಿಯನ್ನು ಹೆಂಗೆ ಎಬ್ಬಿಸ್ತಾಳೆ ಅನ್ನೋದನ್ನ ನಾಳೆ ನೋಡೋಣ. ಶತಮಕಮಣಿ ನೀಲಾಚಾರು ಕಲ್ಲಾರ ಹಸ್ತ ಸ್ತನಭರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನಿತಾಭಿ ಶ್ರದ್ಧರ ಕೃಷ್ಣನಾಥ ವಿಲಸತು ದಿಗ್ರೋಧ ವಿಷ್ಣು ಚಿತ್ತಾತ್ಮಜಾನಃ. ಆಂಡಾಳ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.